ಅಮೆರಿಕ ಭೀಕರ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಅಟ್ಟಹಾಸ ಮುಂದುವರೆದಿದೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ ಈಗ ಈ ಮಧ್ಯೆ ವಾರ್ ನಡೀತಾ ಇರುವಂತದ್ದು. ಇನ್ನು ಅಮೆರಿಕನ್ನರ ಕೋಟೆಗಳಿಗೆ ಲಗ್ಗೆ ಇಟ್ಟಿದೆ ಇರಾನ್ನ ಕ್ಷಿಪಣಿಗಳು. ಯುನೈಟೆಡ್ ಅರಬ್ ಎಮಿರೇಟ್ ನಲ್ಲಿರುವಂತಹ ಯುದ್ಧ ತಂತ್ರ 5ನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಅಟ್ಟಹಾಸನೆ ಕೇಳಿ ಬರ್ತಾ ಇದೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ ಅನ್ನುವಂತಹ ಪರಿಸ್ಥಿತಿ. ಅಮೆರಿಕನ್ನರ ಕೋಟೆಗಳಿಗೆ ಲಗ್ಗೆ ಇಟ್ಟಿರುವಂತದ್ದು. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತಹ ಯುದ್ಧ ತಂತ್ರಗಾರಿಕೆಗಳೇನಿದೆ, ಅಮೆರಿಕದ ವಾಯು ನೆಲೆ ಅಲ್ ಉದಯ್ ಮೇಲೆ ಕೆಂಗಣ್ಣನ್ನ ಇಟ್ಟಿರುವಂತದ್ದು. ಇರಾನ್ನ ಕ್ಷಿಪಣಿ ಹೊಡೆತಕ್ಕೆ ಅಮೆರಿಕನ್ ಕ್ಯಾಂಪ್ಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಇವತ್ತಿಗೆ ಬರೋಬ್ಬರಿ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಯುದ್ಧ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್. ಅಮೆರಿಕನ್ನರ ಕೋಟೆಗಳಿಗೆ ಇರಾನ್ನ ಕ್ಷಿಪಣಿಗಳು ಲಗ್ಗೆ ಇಡ್ತಾ ಇದ್ದಾವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತಹ ಎಲ್ಲ ಈ ಸೇನಾ ನೆಲೆಗಳು ಏನಿದೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಇರಾನ್ ಕ್ಷಿಪಣಿ ಹೊಡೆತಕ್ಕೆ ಅಮೆರಿಕನ್ ಕ್ಯಾಂಪ್ಗಳೇ ತತ್ತರಿಸಿ ಹೋಗ್ತಾ ಇದೆ. ಈ ಒಂದು ಭೀಕರ ಯುದ್ಧ 5ನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಅಕ್ಷರಶಃ ಬೆಂಕಿ ಮತ್ತೆ ಕ್ಷಿಪಣಿಗಳ ಸದ್ದು ಇಷ್ಟೇ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನು ತತ್ತರಿಸಿ ಹೋಗ್ತಾ ಇದ್ದಾರೆ ಅಲ್ಲಿನ ಜನತೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಅಟ್ಟಹಾಸನೆ ಕೇಳಿ ಬರ್ತಾ ಇದೆ. ರಾಕೆಟ್ ನಾವು ಏನು ಪಟಾಕಿಯನ್ನ ಹೊಡಿತೀವಿ ಅದೇ ರೀತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ಅಲ್ಲಿ ಕ್ಷಿಪಣಿಗಳ ಅಟ್ಟಹಾಸನೆ ಅಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಮೆರಿಕದ ವಾಯುನೆಲೆ ಅಲ್ ಉದಯ್ ಮೇಲೆ ಕೆಂಗಣ್ಣನ್ನ ಇಟ್ಟಿರುವಂತದ್ದು ಇರಾನ್ ಅಮೆರಿಕ ಮತ್ತೆ ಇಸ್ರೇಲ್ ಎಷ್ಟರ ಮಟ್ಟಿಗೆ ಜಂಟಿ ದಾಳಿಯನ್ನ ನಡೆಸ್ತಾ ಇದ್ದಾವೋ ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ, ತಿರುಗೇಟನ್ನ ಇರಾನ್ ನೀಡೋದ್ರಲ್ಲಿ ಹಿಂಜರಿತಾ ಇಲ್ಲ. ಇನ್ನು ಟೆಲ್ ಅವೀವ್ ಏನಿದೆ, ಇಸ್ರೇಲ್ ದೇಶದ ಪಶ್ಚಿಮ ಭಾಗದಲ್ಲಿ ಇರುವಂತಹ ಟೆಲ್ ಅವೀವ್ ಪ್ರಮುಖ ನಗರಗಳಲ್ಲಿ ಒಂದು. ಇಸ್ರೇಲ್ಗೆ ಛಿದ್ರಗೊಳಿಸಿರುವಂತದ್ದು ಇರಾನ್ ಟೆಲ್ ಅವೀವ್ನ. ಇದು ಮತ್ತಷ್ಟು ಈ ಯುದ್ಧದ ತೀವ್ರತೆಗೆ ಈಗ ಕಾರಣ ಆಗ್ತಾ ಇದೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ ವಾರ್ ಏನಿದೆ, ಇಡೀ ವಿಶ್ವವೇ ಈಗ ಯಾವಾಗ ಮುಗಿಯುತ್ತೆ ಯುದ್ಧ ಅಂತ ಕಾಯ್ತಾ ಇರುವಂತದ್ದು. ಆದ್ರೆ ಒಂದ್ ಕಡೆ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್, ನೀವು ಈಗ್ಲೇ ಏನಾದ್ರೂ ಸುಮ್ಮನಾಗ್ಲಿಲ್ಲ ಅಂದ್ರೆ ಇರಾನ್ಗೆ ಹೇಳುವಂತದ್ದು, ಇನ್ನು 4-5 ವಾರಗಳು ಇದೇ ರೀತಿಯಾಗಿ ನಾವು ಮುಂದುವರಿಸ್ತೀವಿ ಅಂತ. ಇನ್ನು ರೆಡಾರ್ ಸ್ಯಾಟಲೈಟ್ ಸಂಪರ್ಕ ಕಟ್ ಆಗಿದೆ. ಪ್ರತಿ ದಾಳಿಗೆ ಹಿನ್ನಡೆಯನ್ನ ಕೂಡ ಒಳಪಟ್ಟಿರುವಂತದ್ದು. ಸಂಪರ್ಕ ಕಡಿತದಿಂದ ಕಣ್ಣಿಲ್ಲದ ಹದ್ದಿನಂತಾಗಿದೆ ಕ್ಷಿಪಣಿಗಳು. ಇರಾನ್ ಕ್ಷಿಪಣಿಗಳನ್ನ ಗುರುತಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ಯವಸ್ಥೆ ಅಷ್ಟರ ಮಟ್ಟಿಗಿದೆ. ಶತ್ರು ಎಲ್ಲಿದ್ದಾನೆ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಸೈನಿಕರಿಗೆ ಲೊಕೇಶನ್ ಸಿಗ್ತಾ ಇಲ್ಲ. ಕ್ಷಿಪಣಿಗಳನ್ನ ಅವರು ಬಿಡೋದಕ್ಕೆ ಮಾಹಿತಿನೇ ಸಿಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ಸೈನಿಕರು. ಲೊಕೇಶನ್ ಸಿಗ್ತಾ ಇಲ್ಲ. ಕ್ಷಿಪಣಿಗಳಿಗೆ ಸರಿಯಾದ ಲೊಕೇಶನ್ ಸಿಗ್ತಾ ಇಲ್ಲ. ಗುರಿ ಸಮುದ್ರಕ್ಕೋ ಅಥವಾ ಮರುಭೂಮಿಗೆ ಬೀಳುವಂತ ಭೀತಿ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ಸದ್ದಾಗ್ತಾ ಇರುವಂತದ್ದು. ಇಲ್ಲಿ ದಾಳಿ ಪ್ರತಿದಾಳಿ ಅಷ್ಟರ ಮಟ್ಟಿಗೆ ನಡೀತಾ ಇದೆ. ರೆಡಾರ್ ಸ್ಯಾಟಲೈಟ್ ಸಂಪರ್ಕವನ್ನ ಕಟ್ ಮಾಡಲಾಗಿದೆ. ಇನ್ನು ಪ್ರತಿ ದಾಳಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ಸಂಪರ್ಕ ಕಡಿತ ಆಗಿರೋದ್ರಿಂದ ಅಲ್ಲಿನ ಸೈನಿಕರಿಗೆ ಕ್ಷಿಪಣಿ ದಾಳಿಯನ್ನ ನಡೆಸೋದಕ್ಕೆ ಸರಿಯಾದ ಲೊಕೇಶನ್ ಸಿಗ್ತಾ ಇಲ್ಲ. ದಾಳಿ ಪ್ರತಿ ದಾಳಿ ಇಷ್ಟರ ಮಟ್ಟಿಗೆ ನಡೀತಾ ಇದ್ದಾಗ ಯಾರೋ ಕ್ಷಿಪಣಿ ಹೋಗಿ ಯಾರಿಗೆ ಡ್ಯಾಶ್ ಹೊಡೆಯುತ್ತೆ, ಇವಾಗ ನಾವು ಬಿಟ್ಟಂತ ಕ್ಷಿಪಣಿ ಅದು ನಮ್ದ ಅವ್ರದ ಅನ್ನೋ ರೀತಿಯಾದಂತ ಕನ್ಫ್ಯೂಷನ್ ಅಲ್ಲಿ ಎರಡೂ ಕಡೆ ಕನ್ಫ್ಯೂಷನ್ ಇರುವಂತದ್ದು. ಒಂದ್ ಕಡೆ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದ್ರೆ ಒಂದ್ ಕಡೆ ಅಮೆರಿಕ ಅಟ್ಯಾಕ್ ಮಾಡುತ್ತೆ, ಈ ಕಡೆ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ. ಇಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸೈನಿಕರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಪೇಟ್ರಿಯಾಟ್ ಮತ್ತೆ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕೂಡ ಸೈಲೆಂಟ್ ಆಗಿರುವಂತದ್ದು. ಇರಾನ್ ಕ್ಷಿಪಣಿಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ ಅಂತ ವ್ಯವಸ್ಥೆ
ಈಗ ಶತ್ರು ಎಲ್ಲಿದ್ದಾನೆ ಏನು ಅಂತ ಮಾಹಿತಿನೇ ಇಲ್ಲ, ಪರದಾಡ್ತಾ ಇದ್ದಾರೆ. ಕ್ಷಿಪಣಿಯನ್ನ ಚಲಾಯಿಸೋದಕ್ಕೆ ಸೈನಿಕರಿಗೆ ಕಷ್ಟ ಆಗ್ತಾ ಇದೆ. ಈ ಯುದ್ಧ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನ ಪಡ್ಕೋತಿದೆ ಅಂದ್ರೆ ಯಾವಾಗ ಸೈನಿಕರು ತಾವು ಕ್ಷಿಪಣಿಯನ್ನ ಬಿಟ್ಟಂತ ಕ್ಷಿಪಣಿ ಅಟ್ಯಾಕ್ ಅಟ್ಯಾಕ್ ನಮ್ಗೆ ಮಾಡುತ್ತೆ ಅನ್ನುವಂತ ಗೊಂದಲದಲ್ಲಿ ಈಗ ಸೈನಿಕರು ಇರುವಂತದ್ದು. ಟೆಲ್ ಅವೀವ್ ಅಟ್ಯಾಕ್ ಮಾಡಾಯ್ತು, ಖಮೇನಿಯನ್ನ ಪ್ಲಾನ್ ಮಾಡಿ ತೆಗೆದಾಯ್ತು, ಅವನ ಕಥೆಯನ್ನ ಮುಗಿಸಿದ್ದಾಯ್ತು. ಆದ್ರೂ ಕೂಡ ಇಲ್ಲಿ ಯುದ್ಧದ ತೀವ್ರತೆ ಕಡಿಮೆ ಆಗ್ತಾ ಇಲ್ಲ. ಇನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇರಾನ್ಗೆ ವಾರ್ನ್ ಮಾಡ್ತಾರೆ, ನೀವೇನಾದ್ರೂ ಈಗಲೇ ಸುಮ್ಮನಾಗಿಲ್ಲ ಅಂದ್ರೆ ನಾವು ಇನ್ನೂ 4-5 ವಾರಗಳ ಮಟ್ಟಿಗೆ ನೀವೆಷ್ಟು ಅಟ್ಯಾಕ್ ಮಾಡ್ತಿರೋ ಅಷ್ಟೇ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಸುಮ್ಮನಾಗಲ್ಲ ಅಂತ. ಆದ್ರೆ ಇರಾನ್ ಮಾತ್ರ ಸುಮ್ಮನಿರ್ತಿಲ್ಲ. ಆಯ್ತು, ನಾವು ರೆಡಿ ಆಗಿದ್ದೀವಿ, ನಾವು ತಯಾರಾಗಿದ್ದೀವಿ, ನೀವೆಷ್ಟರ ಮಟ್ಟಿಗೆ ಅಟ್ಯಾಕ್ ಮಾಡ್ತಿರೋ ನಾವು ಕೂಡ ಅಷ್ಟೇ ಪ್ರತ್ಯುತ್ತರವನ್ನ ನೀಡ್ತೀವಿ ಅಂತ. ಕಳೆದ 24 ಗಂಟೆಯಲ್ಲಿ ಅಮೆರಿಕಾದ 100 ಸೈನಿಕರ ಹತ್ಯೆಯಾಗಿದೆ. ಸ್ಫೋಟಕ ಮಾಹಿತಿಯನ್ನ ಇರಾನ್ನ IRGC ಸಂಸ್ಥೆನೇ ನೀಡಿದೆ. ಸಾವಿನ ಬಗ್ಗೆ ಇರಾನ್ ಸೇನೆ ಅಧಿಕೃತವಾದಂತ ಮಾಹಿತಿಯನ್ನ ನೀಡಿರುವಂತದ್ದು. ಅಮೆರಿಕಾದ 100 ಸೈನಿಕರು ಹತ್ಯೆಯಾಗಿದ್ದಾರೆ. ಸ್ಫೋಟಕ ಮಾಹಿತಿ ಇದು. ಇರಾನ್ ಸ್ಪಷ್ಟಪಡಿಸಿದೆ ಸಾವಿನ ಬಗ್ಗೆ. ಸೇನೆಯಿಂದಲೇ ಅಧಿಕೃತವಾದಂತ ಮಾಹಿತಿ ಸಿಕ್ಕಿರುವಂತದ್ದು. ಇಷ್ಟಾದ್ರೂ ಕೂಡ ಸುಮ್ಮನಾಗ್ತಿಲ್ಲ ಈ ಕಡೆ ಇರಾನ್, ಸುಮ್ಮನಾಗ್ತಿಲ್ಲ, ಸುಮ್ಮನಾಗಲ್ಲ. ಯಾಕಂದ್ರೆ ತಮ್ಮ ಪರಮೋಚ್ಚ ನಾಯಕನನ್ನ ಕಳ್ಕೊಂಡು ಸೇಡು ಬಂದಿದೆ. ಈಗ ಯುದ್ಧ ಅಷ್ಟೇ ಅಲ್ಲ, ಸೇಡಿನ ಯುದ್ಧ, ಶಪಥದ ಯುದ್ಧವನ್ನ ಮಾಡ್ತಾ ಇರುವಂತದ್ದು. ನಮ್ಮ ನಾಯಕನನ್ನ ನಾವು ಕಳ್ಕೊಂಡಿದೀವಿ, ಅದಕ್ಕೆ ಪ್ರತ್ಯುತ್ತರವನ್ನ ನಾವು ಅಮೆರಿಕಾಗೆ, ಇಸ್ರೇಲ್ಗೆ ನೀಡೇ ತೀರ್ತೀವಿ ಅಂತ. ಅದೇ ರೀತಿಯಾಗಿ ಎರಡೂ ಕಡೆನೂ ಕೂಡ ಸಾವು ನೋವುಗಳು ಸಂಭವಿಸುತ್ತಿದೆ. ಆದ್ರೂ ಸುಮ್ಮನಾಗ್ತಿಲ್ಲ. ಸ್ಫೋಟಕ ಮಾಹಿತಿಯನ್ನ ಇರಾನ್ ಸೇನೆ ನೀಡಿರುವಂತದ್ದು. ಅಮೆರಿಕಾದ 100 ಜನ ಸೈನಿಕರನ್ನ ನಾವು ಹತ್ಯೆ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇರುವಂತದ್ದು ಇರಾನ್. ಸ್ಫೋಟಕವಾದಂತ ಇನ್ಫಾರ್ಮೇಶನ್ ಇರಾನ್ ಸೇನೆನೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದೆ. 24 ಗಂಟೆಯಲ್ಲಿ ಅಂದ್ರೆ ಒಂದೇ ದಿನದಲ್ಲಿ 100 ಸೈನಿಕರನ್ನ ಹತ್ಯೆಗೊಳಿಸಿರುವಂತದ್ದು. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಈ ಒಂದು ಯುದ್ಧದ ಅಧ್ಯಾಯ ಮುಗಿಯುವಂತ ಯಾವುದೇ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ. ಖಮೇನಿ ಒಂದು ಕಡೆ ಖಮೇನಿಯನ್ನ ಕಳ್ಕೊಂಡಾಯ್ತು, ಅಲ್ಲೂ ಕೂಡ ಸುಮ್ಮನಾಗ್ತಿಲ್ಲ ಇರಾನ್. ಖಮೇನಿಯ ಇಡೀ ವಂಶವೇ ಅಂದ್ರೆ ಅಲ್ಲಿ ಇದ್ದಂತ ಖಮೇನಿ ಎಲ್ಲಿರ್ತಾನೆ ಅನ್ನುವಂಥದ್ದನ್ನ ಒಂದು ರೀತಿಯಾಗಿ ಮಾಹಿತಿಯನ್ನ ತಿಳ್ಕೊಂಡೇ ಅಟ್ಯಾಕ್ ಮಾಡ್ತಾರೆ ಅಮೆರಿಕ ಮತ್ತೆ ಇಸ್ರೇಲ್. ಅವನು ತಲೆಮರೆಸ್ಕೊಂಡು ಎಲ್ಲೋ ಹೋಗಿದ್ದಾನೆ ಅನ್ನುವಂಥದ್ದು ಜಸ್ಟ್ ಇಸ್ರೇಲ್ಗೆ ಮತ್ತೆ ಅಮೆರಿಕಾಗೆ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಖಮೇನಿ ಮಾಡ್ತಾನೆ. ಆದ್ರೆ ಖಮೇನಿ ಎಲ್ಲಿದ್ದಾನೆ ಅನ್ನೋದನ್ನ ಅಟ್ಯಾಕ್ ಮಾಡ್ತಾರೆ, ಗೊತ್ತಿದ್ದೇ ಅಟ್ಯಾಕ್ ಮಾಡ್ತಾರೆ. ಆದ್ರೂ ಕೂಡ ಅವನೊಂದಿಗೆ ಅವನ ಇಡೀ ವಂಶ ಅಥವಾ ಅವನ ಅಕ್ಕ ತಮ್ಮ ಆಗಿರ್ಬೋದು, ಹೆಂಡತಿನೂ ಕೂಡ ಹತ್ಯೆಯಾದ್ರು. ಈ ರೀತಿಯಾಗಿ ಆದ್ರೂ ಕೂಡ ಸುಮ್ಮನಾಗೋದಿಲ್ಲ. ನಮ್ಮ ಟಾರ್ಗೆಟ್ ಆಗಿದ್ದಂಥದ್ದು ಖಮೇನಿಯನ್ನ ಮುಗಿಸಾಯ್ತು, ಸುಮ್ಮನೆ ಇರಿ ಅಂತ ಇರಾನ್ಗೆ ಟ್ರಂಪ್ ಆದೇಶವನ್ನ ನೀಡ್ತಾರೆ, ವಾರ್ನ್ ಮಾಡ್ತಾರೆ, ನೀವು ಸುಮ್ಮನಾದ್ರೆ ನಾವು ಕೂಡ ಸುಮ್ಮನಾಗ್ತೀವಿ ಅಂತ. ಆದ್ರೂ ಕೂಡ ಇರಾನ್ ನಮ್ಮ ಪರಮೋಚ್ಚ ನಾಯಕನನ್ನ ಕಳ್ಕೊಂಡಿದೀವಿ, ನಾವು ಶಪಥ ಮಾಡ್ತಾ ಇದ್ದೀವಿ, ನಿಮ್ಗೆ ಪ್ರತ್ಯುತ್ತರವನ್ನ ನೀಡೇ ನಾವು ಅಂತ್ಯವಾಗೋದು, ನಾವು ಇವತ್ತಲ್ಲ ನಾಳೆ ಸಾಯೋದು ಖಚಿತ, ಅದೇ ರೀತಿಯಾಗಿ ಸಾಯಿರಿ ಪರವಾಗಿಲ್ಲ ಅಂತ ಯುದ್ಧಕ್ಕೆ ಈಗ ಒಂದು ರೀತಿಯಾಗಿ ಈ ಯುದ್ಧದ ತೀವ್ರತೆಯನ್ನ ಇನ್ನೂ ಕೂಡ ಹೆಚ್ಚುಗೊಳಿಸ್ತಾ ಇರುವಂತದ್ದು ಇರಾನ್. ಅದೇ ರೀತಿಯಾಗಿ ಈಗ 100 ಜನ ಸೈನಿಕರನ್ನ ಕೊಂದಾಗಿದೆ, ಹತ್ಯೆಗೊಳಿಸಲಾಗಿದೆ ಅಂತ ಹೆಮ್ಮೆ ಇರಾನ್ಗೆ. ಈ ಕಡೆ ಅಮೆರಿಕ ಮತ್ತೆ ಇಸ್ರೇಲ್ ಸುಮ್ಮನಿರ್ತಾ ಇಲ್ಲ. ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡೋದು, ತೈಲ ಘಟಕದಲ್ಲಿ ಇದ್ದಂತಹ ಸಾಕಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನು ಅಲ್ಲಿರುವಂತ ಎಷ್ಟೋ ಜನ ಅಲ್ಲಿರುವಂತ ಜಾಗಗಳನ್ನ ಬದಲಾಯಿಸ್ತಾ ಇದ್ದಾರೆ. ಅಲ್ಲಿದ್ದಂಥವ್ರು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿನ ಜನತೆ ಈ ತೀವ್ರತೆ ನಮ್ಮನ್ನ ನಾವು ಉಳಿಸ್ಕೊಳಕ್ ಆಗೋದಿಲ್ಲ ಅಂತ ಜಾಗ ಖಾಲಿ ಮಾಡ್ತಿದ್ದಾರೆ ಅಲ್ಲಿರುವಂತ ಅಕ್ಕಪಕ್ಕದಲ್ಲಿರುವಂತ ಜನತೆ. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿರುವಂತ ಜನರಿಗೆ ಈ ಸೇನೆನೇ ಒಂದ್ ರೀತಿಯಾಗಿ ಮಾಹಿತಿಯನ್ನ ನೀಡಿದೆ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದು ಬೇಡ, ನೀವು ಇರುವಂತವ್ರು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಯಾವುದೇ ಒಂದು ಜೀವಿಗೆ ಗ್ಯಾರಂಟಿ ಇಲ್ಲ. ಅಲ್ಲಿರುವಂತ ಜನತೆ ಅದು ಗೊತ್ತಾಗಿನೇ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ, ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಇರುವಂತ ಜಾಗದಿಂದ ಮೊದಲು ನಮ್ಮನ್ನ ನಾವು ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಅಲ್ಲಿನ ಪ್ರತಿಯೊಂದು ಜೀವಿಗೂ ಕೂಡ ಬಂದಿರುವಂಥದ್ದು.
ಇನ್ನು ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳ ಅಟ್ಟಹಾಸನೆ ಸದ್ದು ಮಾಡ್ತಾ ಇದೆ. ಸಂಘರ್ಷಕ್ಕೆ ರೂಪಾಯಿ ಮೌಲ್ಯಕ್ಕೆ ಭಾರಿ ಹೊಡೆತ ಬೀಳುತ್ತೆ.